ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಬಿರುದಿಗೆ ತಕ್ಕಂತೆ ಕ್ರೇಜಿ ಪಾತ್ರಗಳಲ್ಲಿ ನಟಿಸಿ ಪ್ರೀತಿ ಡ್ರಾಮಾ ಕಂಟೆಂಟ್ಗೆ ಹೆಚ್ಚು ಮಹತ್ವ ನೀಡುತ್ತಿದ್ದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಪೊಲೀಸ್ ಪಾತ್ರಗಳಲ್ಲಿ ನಟಿಸಿ ಸಿನಿ ರಸಿಕರನ್ನ ರಂಜಿಸಲು ಪ್ರಯತ್ನ ಪಟ್ಟರು. ಆದರೆ ಅವು ಅಷ್ಟಾಗಿ ಯಶಸ್ವಿ ಆಗಲಿಲ್ಲ. ಅವರ ಶಾಂತಿ ಕ್ರಾಂತಿ, ಚಿನ್ನ, ಅಭಿಮನ್ಯು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಇದಕ್ಕೆ ನಿದರ್ಶನ ಅಂತ ಹೇಳಬಹುದು. 1989ರಲ್ಲಿ ತೆಲುಗಿನಲ್ಲಿ ತೆರೆಗೆ ಬಂದಿದ್ದಂಥ ಅಂಕುಶಂ ಯಶಸ್ವಿ ಚಿತ್ರದ ಕನ್ನಡದ ಅವತರಣಿಕೆಯಲ್ಲಿ ರವಿಚಂದ್ರನ್ ಮೊದಲ ಬಾರಿಗೆ ಪೊಲೀಸ್ ಆಗಿ ಡಿಫರೆಂಟ್ ಲುಕ್ನಲ್ಲಿ ಮಿಂಚಿದ್ರು. ನಮಸ್ಕಾರ ತಮ್ಮ. ನಾನು ಯಾವತ್ತು ಯಾರಿಗೂ ನಮಸ್ಕಾರ ಮಾಡೋನಲ್ಲ. ನಮಸ್ಕಾರ ಅಣ್ಣ. 3 ಹೊತ್ತು ಸಿಕ್ಕಾಕೋತೀಯ, ನಿಂಗ್ಯಾಕೋ ಕಳ್ತನ? ಥೂ, ನಾನೇ ಸ್ಪಾಟ್ ನಾಗ. ಈ ಸಿಟಿ ಬೌಂಡ್ರಿ ಒಳಗೆ ಯಾವ ಪ್ರಾಣಿ ಮೂಮೆಂಟ್ಗೆ ಏನ್ ಸ್ಪಾಟ್ ಇಕ್ಬೇಕು ಅಂದ್ರು ನಾನೇ ಇಕ್ಬೇಕು. ಸ್ಪಾಟ್ ಇಕ್ಕಕ್ ಮುಂಚೆ ನಾನು ಹೇಳೋದೇ ಪೊಲೀಸ್ ಅವ್ರಿಗೆ, ಈ ಸಿಟಿಗೆ ಯಾವ ಪೊಲೀಸ್ ಆಫೀಸರ್ ಬಂದ್ರು ಮೊದಲು ನನ್ನ ನೋಡ್ತಾರೆ. ನಾನು ಅವ್ರಿಗೆ ವಿಸ್ಕಿ ಬ್ರಾಂದಿ ಕೊಡಿಸ್ತೀನಿ. ಆದ್ರೆ ನೀನು ನನ್ನ ಹತ್ರ ಬರ್ದೇನೆ ನಮ್ಮ ಹುಡುಗನಿಗೆ ಪೆಟ್ರೋಲ್ ಕುಡಿಸ್ ಕಳಿಸಿದೀಯಂತೆ. ನನ್ನ ತಾಯಾಣೆಗೂ ನನಗ್ ಬೇಜಾರಾಗ್ಲಿಲ್ಲ. ನಮ್ ಕಳ್ಬಟ್ಟಿ ಸಾರಾ ಡೀಲಿಂಗ್ ನಿಲ್ಸಿದೀಯಂತೆ, ಮಟ್ಕ ಮುಚ್ಚಿಸ್ತಂತೆ, ಹುಡುಗಿರ್ ಮನೆ ರೈಡ್ ಮಾಡ್ದಂತೆ. ಪಬ್ಲಿಕ್ನಲ್ಲಿ ಇಂಥ ಸ್ಟಿಕ್ ಮೂಮೆಂಟ್ ಎಲ್ಲ ಇರ್ಬೇಕೇಳು. ಆವಾಗ ನೀವು ನಮಗೆ ವಾರ್ನಿಂಗ್ ಕೊಡೋದು, ನಾವು ನಿಮಗೆ ಮಾಮೂಲ್ ಕೊಡೋದು ಎಲ್ಲ ಮಾಮೂಲಿ ಕಂಟಿ. ಹಾಗಿಟ್ಕೊಳ್ಳೋಣ ಪೇಮೆಂಟ್ಸ್. ವೀಕ್ಲಿನಾ ಮಂತ್ಲಿನಾ? ಇಲ್ಲ ಅಂದ್ರೆ ಹಬ್ಬಗಳಿಗೆ 50-50 ಇಟ್ಕೊಂಡು ಡಿಸೆಂಬರ್ 31ಗೆ ಸ್ಪೆಷಲ್ ಬೋನಸ್ ಕೊಡ್ತೀನಿ ಬಿಡು. ನಮಗೊಳ್ಳೆ ಪೊಲಿಟಿಕಲ್ ಮೂವ್ಮೆಂಟ್ ಇದೆಯಮ್ಮ. ಬೇಕು ಅಂದ್ರೆ ನಿಂಗೆ ಪ್ರಮೋಷನ್ ಕೊಡಿಸ್ತೀನಿ. ಏನಂತೀಯ? ಪೊಲೀಸ್ ಸ್ಟೇಷನ್ ಅಂದ್ರೆ ನಿನ್ನ ಕಳ್ಳ ಭಟ್ಟಿ ಸಾರ ಈ ಗಡಂಗ್ ಅನ್ಕೊಂಡಿದ್ಯೇನೋ ರಾಸ್ಕಲ್? ನಮ್ಮಣ್ಣ ಅಂದ್ರೆ ಏನ್ ಅನ್ಕೊಂಡಿದೀಯಾ? ಈ ಲೋಫರ್ ವಿಷಯ ನಾನೇನೋ ಅನ್ಕೊಳ್ಳೋದು. ಏಯ್, ನೀನು ನಿಂದನ್ನೆಲ್ಲ ಕೊಚ್ಕೊಂಡೆ. ನಾನು ಮಾತ್ನಲ್ಲಿ ಕೊಚ್ಚೋನಲ್ಲ, ನಿನ್ನಂಥ ರೌಡಿಗಳ ಬುರುಡೆ ಬಿಚ್ಚೋನು. ಇಷ್ಟು ದಿವಸ ರಾಜಕೀಯದವ್ರು ನಿಮ್ ಬೆನ್ ಹಿಂದೆ ಇದ್ರು ಅಂತ ನೀವೆಲ್ಲ ರೌಡಿಗಳ ಚಲಾವಣೆಯಲ್ಲಿದ್ರಿ. ಇನ್ನು ಮೇಲೆ ನೀವು ಬಾಲ ಬಿಚ್ಚಿದ್ರೆ ನಿಮ್ಮನ್ನ ನಿಮ್ ಹಿಂದೆ ಇರೋರ್ನ ಬೆನ್ನು ಮೂಳೆ ಮುರಿದು ಕಟ್ಕಟೆಯಲ್ಲಿ ನಿಲ್ಲಿಸ್ತೀನಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಮೈಂಡ್ ಇಟ್ ಅಂಡ್ ಗೆಟ್ ಲಾಸ್ಟ್. ಇಷ್ಟಕ್ಕೆ ಹೋಗ್ಲಿಲ್ಲ, ಇನ್ನೂ ಟೈಮ್ ಇದೆ. ಯೋಚನೆ ಮಾಡಿ ನೋಡು. ಥ್ರೋ ಹಿಮ್ ಔಟ್. ಏಯ್ ಕಂಟಿ, ಗಾಡಿ ತೆಗಿ. ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ಕೇಳ್ತೀಯ ಅನ್ಕೊಂಡೆ. ನಿನಗೇನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಪವರ್ಸ್ ಬರುತ್ತೆ ಅಂತಾರೆ. ಆದ್ರೆ ನಿಮ್ಮನ್ನ ಮೈ ಮೇಲೆ ಹಾಕೊಂಡು ನಾನೇನು ಸಾಧಿಸದೆ ಹೋಗ್ತಾ ಇದ್ದೀನಿ. ಸುಮ್ನೆ ನಮ್ಮಂಥವ್ರ ಮೈ ಮೇಲೆ ಇರೋದಕ್ಕಿಂತಲೂ ಬೂಜ್ ಹಿಡಿದು ಮೂಲೆಯಲ್ಲಿ ಬಿದ್ದಿರೋದೇ ನಿಮಗ್ ಗೌರವ. ಬೇಲಿ ಎದ್ದು ಹೊಲ ಮೇಯೋ ಈ ಕಲಿಯುಗದಲ್ಲಿ ಲಾ ಅಂಡ್ ಆರ್ಡರ್ ಗೊಬ್ಬರ ಆಗೋಗಿದೆ. ಲಕ್ಷ ಲಕ್ಷ ಲಂಚ ತಿನ್ನೋ 3 ಸ್ಟಾರ್ ಲಾಠಿ ಹಿಡಿದು ಸತ್ಯ ಸಾಯಿಸುವಂತ 2 ಸ್ಟಾರ್ ಹೇಳ್ತಾನೆ. ಏಯ್, ಮ್ಯಾಚ್ ಬಾಕ್ಸ್. ಈ ಪೊಲಿಟಿಷಿಯನ್ಸ್ ಪೊಲೀಸರನ್ನ ಜೀತಕ್ಕೆ ಬಿದ್ದಿರೋ ಗೂಂಡಾಗಳು ಅಂತ ತಿಳ್ಕೊಂಡಿದ್ದಾರೆ. ಲೋಫರ್ಸ್.
ಏನ್ ಆಗ ನೋಡ್ತಾ ಇದೀಯಾ? ರೀ, ನಿಮ್ಮನ್ನ ನೋಡ್ತಾ ಇದ್ರೆ ಏನೋ ಏನೋ ಒಂಥರ ಕಾಣ್ತಾ ಇದ್ದೀರಾ. ಶರಣ ಯಾವ ಶರ? ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳ, ಹಗಲು ಎರಳು ಓದಿ ಓದಿ ಕೈಗೆ ತಗೊಂಡ್ ಡಿಗ್ರಿಗಳು, ಅನ್ಯಾಯದ ಕೈಗೆ ಬೇಡಿ ಹಾಕೋದಕ್ಕೆ ಕೊಟ್ಟ ಟ್ರೈನಿಂಗ್ಗಳು, ನಿಜ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಆಚರಣೆಗೆ ತರೋವಾಗ ತಲೆ ಕೆಳಗಾದ್ರೆ ಆ ಶ್ರೀರಾಮಚಂದ್ರ ಕೂಡ ನಂತರನೇ ಆಗ್ತಾನೆ. ಆ ನೀತಿಗೆ ರಾಕ್ಷಸನ ಸಾಲಾಗಿ ನಿಲ್ಸಿ ಶೂಟ್ ಮಾಡಿ ಬಿಸಾಕ್ಬೇಕು. ದಟ್ಸ್ ದ ಓನ್ಲಿ ವೇ. ರೀ, ಸಿಎಂ ನಿಮ್ಮ ಎಷ್ಟು ತಾನೆ, ಇದೆಲ್ಲ ಅವ್ರಿಗೆ ಹೇಳಿದ್ರೆ ಅವ್ರೇನಾದ್ರೂ ಮಾಡದೆ ಹೋಗ್ತಾರಾ? ಸಾಕ್ಷ್ಯ ಇಲ್ಲದ ಕೇಸ್ಗಳನ್ನ ಸಿಎಂ ಮಾತ್ರ ಅಲ್ಲ, ಸಾಕ್ಷಾತ್ ಆ ಯಮಧರ್ಮರಾಯನೇ ಬಂದು ಹೇಳಿದ್ರು ಒಪ್ಪೋದಿಲ್ಲ ನಮ್ಮ ಕೋರ್ಟ್ಗಳು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಾಕ್ಷಿಗಳನ್ನ ಏರ್ಪೇರ್ ಮಾಡಿ ಆ ಕೊಲೆಗಾರನ ಕಾನೂನಿನ ಕಾವಲಿನಲ್ಲೇ ರಾಜಮರ್ಯಾದೆಯಿಂದ ಕರ್ಕೊಂಡು ಹೋದ್ರು ಆ ಜನಗಳ ನಾಯಕರು. ಇನ್ ಈ ದೇಶ ಉದ್ಧಾರ ಆಗು ಅಂದ್ರೆ ಎಲ್ಲಿಂದಾಗತ್ತೆ? ದೇಶನ ಉದ್ಧಾರ ಮಾಡೋದಕ್ಕೆ ನೀವ್ ಈ ತರ ಕುಡ್ದು ಹಾಳಾಗ್ಬೇಕಾಗಿಲ್ವಲ್ಲ? ವಿ ರವಿಚಂದ್ರನ್ ನಿರ್ದೇಶಕರಾಗುವುದಕ್ಕೂ ಮೊದಲು ನಟರಾಗಿ ಅಭಿನಯಿಸಿದ ಸಿನಿಮಾ ಸಂಗ್ರಾಮ. ಈ ಸಿನಿಮಾವನ್ನ ಕನ್ನಡದ ಖ್ಯಾತ ನಿರ್ದೇಶಕರಾದ ಕೆ.ವಿ. ರಾಜು ನಿರ್ದೇಶನ ಮಾಡಿದ್ದು. ಈ ಸಿನಿಮಾ 1985ರಲ್ಲಿ ಬಾಲಿವುಡ್ನಲ್ಲಿ ತೆರೆ ಕಂಡಿದ್ದ ಸನ್ನಿ ಡಿಯೋಲ್ ಅವರ ಅರ್ಜುನ್ ಸಿನಿಮಾದ ರೀಮೇಕ್ ಆಗಿದ್ದು, ರವಿಚಂದ್ರನ್ರಿಗೆ ಆಕ್ಷನ್ ಹೀರೋ ಆಗಿ ರೆಕಗ್ನಿಷನ್ ಕೊಟ್ಟಿತ್ತು ಅಂತ ಹೇಳ್ಬಹುದು. ಅರ್ಜುನ್? ಹೌದು ಸರ್, ಕುರುಕ್ಷೇತ್ರ ನಡಿಲೇಬೇಕು. ಆ ಪಾಟೀಲನ್ನು ಕುರ್ಚಿಯಿಂದ ಕೆಳಗಿಳಿಸೋ ಉಪಾಯ ಇದ್ರೆ ಹೇಳಿ, ಅವನ ಬುಡಾನೆ ಅಳ್ಳಾಡಿಸ್ತೀನಿ. ಅರ್ಜುನ್, ದೊಡ್ಡ ಗಂಡಾಂತರನ ನೀನು ನಿನ್ನ ಹೆಗಲಕ್ಕೆ ಕಟ್ಕೋತಾ ಇದ್ದೀಯ. ಆ ಪಾಟೀಲ್ ಕಡೆ ಜನ ಮಹಾ ಕ್ರೂರಿಗಳು. ಅವ್ರು ನಿನ್ ಏನ್ ಮಾಡೋದಕ್ಕೂ ಹೆಸೋದಿಲ್ಲ. ನಿನ್ನ ಪ್ರಾಣ ತುಂಬಾ ಅಪಾಯದಲ್ಲಿದೆ. ಯಾವುದೇ ಕಾರಣಕ್ಕೂ ನಿನ್ನ ಅವನ ಚಕ್ರವ್ಯೂಹಕ್ಕೆ ಬಲಿಯಾಗೋದಕ್ಕೆ ಬಿಡೋದಿಲ್ಲ. ಹಾಗಂತ ಸುಮ್ಮನಿದ್ರೆ ಅರ್ಜುನ್. ಸರ್, ಅರ್ಜುನ್, ನನಗೆ ನಿನ್ನ ಹಾಗೆ ಒಬ್ಬ ಮಗ ಇದ್ದ. ಅವನೇ ನನ್ನ ಸರ್ವಸ್ವಾಗಿದ್ದ. ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವನು ನನ್ನ ಹೆಂಡತಿ ತೀರಿಕೊಂಡ್ರು. ಅವರ ಸಾವಿಗೆ ಕಾರಣ ಯಾರು ಗೊತ್ತಾ? ಸದಾಶಿವ ಪಾಟೀಲ. ಅವನು ನಿನ್ನ ಸ್ನೇಹಿತನನ್ನು ಕೊಂದ, ನನ್ನ ಹೆಂಡತಿ ಮಕ್ಕಳನ್ನು ಕೊಂದ. ಇಂಥನ್ನ ತುಳಿಯೋದಕ್ಕೆ ಹೊರಟಂತ ದುಷ್ಟಶಕ್ತಿಗಳು. ಅವರ ವಿರುದ್ಧ ನಮ್ಮ ಅಹಿಂಸೆಯ ಹೋರಾಟ ನಿರಂತರವಾಗಿ ನಡೀತಿರಬೇಕು. ಅರ್ಜುನ್, ನಾನು ಸತ್ತ ಮೇಲೆ ಈ ಅಹಿಂಸೆಯ ಹೋರಾಟನ ನೀನು ಮುಂದುವರೆಸ್ಕೊಂಡು ಹೋಗ್ಬೇಕು. ನನ್ನ ಆದರ್ಶಗಳಿಗೆಲ್ಲ ನೀನೇ ಉತ್ತರಾಧಿಕಾರಿ. ಯು ಆರ್ ಮೈ ಸನ್. ನನಗಾಗಿ ಮತ್ತೆ ಹುಟ್ಟು ಬಂದ ಮಗ ನೀನು. ಮೋಹನ್, ಸುಮ್ನೆ ಹೀಗೆ ಕಿರ್ಚಾಡಿ ಕಾನೂನ ಪೊಲೀಸ್ನ ಹೀಗೆ ಕೀಳದೃಷ್ಟಿಯಿಂದ ನೋಡೋ ತಪ್ಪು ಮಿಸ್ಟರ್ ಅರ್ಜುನ್. ಕೊಲೆ ಮಾಡೋದ್ರ ಬಗ್ಗೆ ನಿನಗಿಂತ ಜಾಸ್ತಿ ಸಿಟ್ಟು ನನಗಿದೆ. ಅವನ್ ಗಲ್ಗಂಬಕ್ಕೆ ಏರ್ಸ್ಬೇಕು ಅನ್ನೋ ಛಲ ಇದೆ. ಕೊಲೆ ಆದ ನಿನ್ನ ಸ್ನೇಹಿತನ ಬಗ್ಗೆ ನನಗೆ ಅನುಕಂಪನೂ ಇದೆ. ನೀವು ಬರೀ ಅನುಕಂಪ ತೋರಿಸೋದ್ರಿಂದ ಮೋಹನ್ನ ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗೋದಿಲ್ಲ ಇನ್ಸ್ಪೆಕ್ಟರ್. 106 ಜನಗಳ ಎದುರು ಯಾವುದೋ ಕುರಿಯನ್ನು ಕತ್ತರಿಸಿ ಇವತ್ತಿಗೆ 3 ದಿವಸ ಆಯ್ತು. ಏನ್ ಮಾಡಿದೆ ನಿಮ್ ಡಿಪಾರ್ಟ್ಮೆಂಟ್? ಡಿಪಾರ್ಟ್ಮೆಂಟ್ ಬೇಡ, ನೀವು ಅವತ್ ನಮ್ಮ ಮನೆಗೆ ಬಂದು ಏನ್ ಪ್ರಾಮಿಸ್ ಮಾಡಿದ್ರಿ? ನ್ಯಾಯಕ್ಕಾಗಿ ಹೋರಾಡೋ ಯಾವ ವಿಷಯನೇ ಆಗ್ಲಿ ಸಿನ್ಸಿಯರ್ ಆಗಿ ಆಕ್ಷನ್ ತಗೋತೀನಿ ಅಂದ್ರಿ. ಏನ್ ಆಕ್ಷನ್ ತಗೊಂಡ್ರಿ ನೀವು? ಅವ್ರು ಕೊಂದು ಹಾಕಿದ್ರು, ನೀವು ಚಿತೆಗೆ ಬೆಂಕಿ. ಅರ್ಜುನ್, ನಾವು ಚಿತೆಗೆ ಬೆಂಕಿ ಇಡೋ ಕೆಲಸಕ್ಕೆ ಹೊರಟಿದ್ರೆ ನಮ್ಮ ದೇಶದಲ್ಲಿ ಅಳದು ಉಳಿದಿರೋ ಕಾನೂನು ಕಟ್ಟಳೆಗಳೆಲ್ಲ ಚಿತಾವಣೆ ಆಗೋಗಿರೋದು. ನಿನ್ನ ಆರೋಪ ಏನು? ನಾವು ಬೇಜವಾಬ್ದಾರಿ ಜನ ಅಂತ ತಾನೆ? ನಾವೇನು ಅನ್ನೋದನ್ನು ತೋರಿಸ್ತೀನಿ. ಕಮ್ ವಿತ್ ಮೀ. ನೋಡಿಲಿ, ಮುನಿಯಾ ಮಿರ್ಜಾ ವೇಲು
ಈ 3 ಜನ ಬ್ಲಾಕ್ ಲಿಸ್ಟ್ ಅಲ್ಲಿರೋ ರೌಡಿಗಳು ಮೋಹನ್ ಕೊಲೆ ಆದಾಗ ಇವರು ಅದೇ ಏರಿಯಾದಲ್ಲಿ ಇದ್ರು ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆ. ಇವರೇ ಕೊಲೆ ಮಾಡಿದವರು ಅಂತ ಪಬ್ಲಿಕ್ ಕೂಡ ಮಾತಾಡ್ಕೋತಾ ಇದ್ದಾರೆ. ಮತ್ತೆ ಯಾಕೆ ಸುಮ್ಮನಿದ್ದೀರಾ? ಇವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ ಮುಂದೆ ನಿಲ್ಸತ್ತಾನೆ. ಆ ಕೆಲಸ ನಾನ್ ಮಾಡಬಲ್ಲೆ, ಆದ್ರೆ ಅವ್ರ ವಿರುದ್ಧ ಸಾಕ್ಷಿ ಹೇಳೋರು ಯಾರು ಬೇಕಾದ್ರೂ ಹೇಳ್ತಾರೆ. ಪಬ್ಲಿಕ್ ಅಲ್ಲಿ ನಡೆದ ಕೊಲೆ ಇದು, ಇದನ್ನ ಯಾರಿಲ್ಲ ಅಂತ. ಪಬ್ಲಿಕ್ ಕಣ್ಣಿಂದ ನೋಡಿದ್ದನ್ನ ಬಾಯಲ್ಲಿ ಹೇಳೋ ಧೈರ್ಯ ಇದ್ದಿದ್ರೆ ನ್ಯಾಯ ದೇವತೆ ಕಣ್ಣಿಗೆ ಕಪ್ಪಟ್ಟೆ ಕೊಟ್ಟೋ ಅವಶ್ಯಕತೆನೇ ಇರಲಿಲ್ಲ. ನಾನೀಗ್ಲೂ ಹೇಳ್ತಾ ಇದ್ದೀನಿ, ಇವರ ವಿರುದ್ಧ ಒಬ್ಬ ಸಾಕ್ಷಿ ಹೇಳಿದ್ರು ಸಾಕು, ನೇಣಿಗಂಬದಲ್ಲಿ ವಿಲಿವಿಲಿ ಅಂತ ಉಸಿರು ಕಟ್ಟಿ ಸಾಯೋದನ್ನ ನಾನೇನು ತೋರಿಸ್ತೀನಿ. ಗೆಟ್ ಮಿ ಒನ್ ಐ ವಿಟ್ನೆಸ್. ಏನಾಗಿದೆ ನಿಮಗೆಲ್ಲ? ಯಾಕೆ ಕಂಬಗಳ ಥರ ನಿಂತಿದ್ದೀರಾ? ಮಾತಾಡಿ. ಸಾಮಣ್ಣರೇ, ಮೋಹನ್ ಕೊಲೆ ಆಗಿದ್ದು ನಿಮ್ಮ ಅಂಗಡಿ ಮುಂದೆ. ನೀವು ಆ ದೃಶ್ಯ ಪೂರ್ತಿ ನೋಡಿದ್ದೀರಾ. ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತೀರಾ? ನೋಡು ಮಗು, ಆಗ್ಬಾರ್ದಾಗೋಯ್ತು. ನಾನಲ್ಲ, ಬೇರೆ ಯಾರೇ ಬಂದು ಸಾಕ್ಷಿ ಹೇಳಿದ್ರು ಸತ್ತೋದ್ ಮೋಹನ್ ಮತ್ತೆ ವಾಪಸ್ ಬರ್ತಾನ? ಸತ್ ಹೋಗಿರೋರು ಯಾರು ವಾಪಸ್ ಬರೋದಿಲ್ಲ ಅಂತ ಸಣ್ಣ ಮಗುಗೂ ಗೊತ್ತಿದೆ. ಆದ್ರೆ ನಿಮ್ ಸಾಕ್ಷಿಯಿಂದ ಸತ್ ಹೋಗಿರೋ ಸತ್ಯ ಜೀವಂತ ಆಗುತ್ತೆ, ಸತ್ತವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇದು ಯಾಕೆ ನಿಮ್ಗೆ ಅರ್ಥವಾಗ್ತಿಲ್ಲ? ನೆಕ್ಸ್ಟ್ ಸಮಾಜ ಅಂತಿದ್ದು ಗುರುಗಳು ನೀವು, ಸತ್ಯ ನ್ಯಾಯದ ಪಾಠ ಹೇಳ್ಕೊಡೋರು. ನೀವಾದ್ರೂ ಹೇಳಿ. ನಾನು ಅವತ್ತು ಮನೇಲಿಲ್ಲಪ್ಪ ಇದ್ದೆ, ಸ್ಕೂಲ್ಗೆ ಹೋಗಿದ್ದೆ. ಮನೆಗೆ ಬಂದ ಮೇಲೇನೆ ವಿಷಯ ಗೊತ್ತಾಗಿದ್ದು. ಓ, ಅವತ್ತು ಸ್ಕೂಲ್ಗೆ ಹೋಗಿದ್ರ? ಹೌದು. ಅವತ್ತು? ಹೌದು. ಅವತ್ತು ಭಾನುವಾರ ಮೇಷ್ಟ್ರೆ, ಭಾನುವಾರ. ಸತ್ಯಕ್ಕೆ ತಲೆ ಬಾಗಿಸ್ತಿದ್ ನೀವು, ಸುಳ್ಳಕ್ಕೆ ತಲೆ ಬಾಗಿಸೋದು ಯಾವಾಗಿನ ಕಲ್ತ್ರಿ? ಅರ್ಜುನ್, ನಾನು ಮಕ್ಕಳು ಮರೆಯೋನಪ್ಪ, ನೀನು ಕೈ ಮುಗಿದು ಬೇಡ್ಕೋತೀನಿ, ನಾನು ಬಿಟ್ಬಿಡು. ಛೇ, ಕೈ ಮುಗಿಬೇಡಿ ಮೇಷ್ಟ್ರೆ, ಕೈ ಮುಗಿಬೇಡಿ. ಕೈ ಮುಗಿದು ಕೀಳಾಗಬೇಡಿ. ನಾವು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಹಾಳು ಮಾಡಬೇಡಿ. ನೀವು ಮಕ್ಕಳ ಕಲಿಸಿರೋ ಆದರ್ಶದ ಪಾಠಗಳನ್ನು ಕೊಲೆ ಮಾಡಬೇಡಿ. ಈಗ ಅರ್ಥವಾಗಿದೆ, ಇಲ್ಲಿ ಕೊಲೆ ಆಗಿರೋದು ಮೋಹನ್ ಅಲ್ಲ, ನೀವು. ಇಲ್ಲಿರೋ ಒಬ್ಬೊಬ್ರು ಕೊಲೆ ಆಗಿದ್ದೀರಾ, ಬದುಕಿದ್ದು ಸತ್ತಿದ್ದೀರಾ. ಇಲ್ಲ, ನಾನಿನ್ನು ಬದುಕಿದ್ದೆ. ಅರ್ಜುನ್, ಆ ಕೊಲೆ ನಡೆದಾಗ ನಾನು ಅದೇ ಜಾಗದಲ್ಲಿದ್ದೆ. ಆ ಕೊಲೆಗಾರನ್ನ ನಾನು ಗುರ್ತು ಹಿಡಿತಿದ್ದೆ. ನಡುವೆ ಸ್ಟೇಷನ್ಗೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ರತ್ನ, ಅಯ್ಯೋ ದರಿದ್ರ ಹುಡುಗಿ ಅಂತಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಕತ್ತ ಯಾರ ಮೇಲೆ ಸ್ಟೇಟ್ಮೆಂಟ್ ಕೊಡ್ತೀಯ? ದೊಡ್ಡ ಸಮಾಜ ಇವಳು ಬೀದಿ ಬಂದಿರೋ ಸೇವೆ ಮಾಡಿದ್ರೆ ನಡಿಯ ಮನೆಗೆ. ನಾನ್ ಬರಲ್ಲ. ನಡಿಯ ಮನೆಗೆ ಅಂದ್ರೆ ಇವರೆಲ್ಲ ಸತ್ಯ ಮುಚ್ಚಾಕ್ತಿದ್ದಾರೆ. ಸತ್ಯ ನನಗೊತ್ತು. ಇಲ್ಲೇ ನಿಂತ್ಕೋ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಕೊಲೆ ಮಾಡಿದ್ ನೋಡಿದ್ ನಾನು. ಸೊ ಸಾಕ್ಷ್ಯ ಹೇಳ್ಬೇಕಾಗಿರೋನು ನಾನೇ, ನನ್ನ ಮಗಳಲ್ಲ. ಲಕ್ಷ್ಮೀಪತಿ ಅವರೇ, ನೀವು ಸಾಕ್ಷಿ ಹೇಳೋದಾದ್ರೆ ಕೊಲೆಗಾರರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಕಟ್ಕಟ್ಟಿಯಲ್ಲಿ ನಿಲ್ಸಿದ್ರೆ ಅವ್ರು ಈ ಕೊಲೆ ಮಾಡ್ಲಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಕೊಲೆಯಿಂದ ಎಷ್ಟು ದೊಡ್ಡ ಕೈಗಳಿವೆ ಅಂತ ಲೆಕ್ಕ ಹಾಕಿರೋನು ನಾನು. ಜೊತೆಗೆ ಲಾಯರ್ ಆಗಿ ಜೀವ ಸಮೇತ ಕೋರ್ಟ್ ನಲ್ಲಿ ಓಡಾಡಿ ನನ್ನ ಹೆಂಡತಿ ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕಾಗಿರೋನು. ಇನ್ನೂ ನಿನ್ ಬಲವಂತ ಮಾಡಿ ನನ್ನ ಸಾಕ್ಷಿ ಹೇಳು ಅಂದ್ರೆ ನಾನು ಅಲ್ಲಿಗೆ ಬಂದು ನಿಜಾನ ಸುಳ್ಳು ಮಾಡ್ತೀನಿ. ದಟ್ಸ್ ಆಲ್. ನಿಜಾನ ಸುಳ್ಳು ಮಾಡ್ತೀನಿ ಅಂತಿಲ್ಲ. ನೀನೊಬ್ಬ ಮನುಷ್ಯನ ಅಲ್ಲ, ಲಾಯರ್. ಲಾಯರ? ಲಾಯರ್ ನೀನು. ನೀನ್ ನಿಜ ಸುಳ್ಳು ಮಾಡಿದ್ರೆ ನಾನ್ ನಿನ್ ಮಗಳು. ಸುಳ್ಳ ನಿಜ ಮಾಡಿ ತೋರಿಸ್ತೀನಿ. ನಾನು ಆ ಕೊಲೆ ನೋಡ್ದೆ ಇದು, ಅದನ್ನ ಸಾಕ್ಷಿ ಹೇಳ್ತೀನಿ. ನೀನ್ ತಂದೋದೋ ಲೈಬ್ರರಿ ಪುಸ್ತಕದ ಮೇಲಾಣೆ. ಅವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲ ತಿರುಪತಿ ದೇವಸ್ಥಾನದಲ್ಲಿದ್ವಿ ಅಂತ ಎವಿಡೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಲಾಯರ್ ನಾನು. ಬಿ ಕೇರ್ಫುಲ್. ನೋಡಯ್ಯ, ನಿನ್ ಈ ಉತ್ಸಾಹಕ್ಕೆ ನಾನು ತಣ್ಣೀರು ಹಾಕಲ್ಲ. ನಿನ್ ಇನ್ನೊಬ್ಬ ಐ ವಿಟ್ನೆಸ್ ಕೊಡ್ತೇನೆ. ಅವನ್ನ ಇಟ್ಕೊಂಡು ಈ ಕೇಸ್ನ ಈಸಿಯಾಗಿ ವಿನ್ ಮಾಡಬಹುದು. ಯಾರದು? ನಿಮ್ ತಂದೆ. ಹೌದಯ್ಯ, ಆ ಹುಡುಗನ್ ತಲೆ ಕೊಚ್ಚಾಕಿದನ್ ಕಣ್ಣಾರೆ ನೋಡ್ದೆ. ಅದಕ್ಕೆ ನನ್ನೇನು ಮಾಡು ಅಂತೀಯ? ಸತ್ಯನ್ ಹೇಳಿ ನಡುಬಿದ್ದು ನೇಣಕೊಂಡು ಸಾಯಿ ಅಂತೀಯ? ಸತ್ಯನ ಹೇಳೋರೆಲ್ಲ ಸಾಯೋದಿಲ್ಲ. ಹಾಗೆ ಸತ್ಯನ ಬದುಕ್ಸೋಕ್ಕೋಸ್ಕರ ನಾವು ಸತ್ರು, ಅದಕ್ಕೊಂದು ಅರ್ಥ ಇದೆ. ಅಯ್ಯ, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಒಬ್ಬ ಸಂಸಾರಸ್ಥ. ಸಂಸಾರದ ತಲೆ ಹೊಡೆಯೋನಲ್ಲ, ಅದ್ರ ತಲೆ ಉಳಿಸ್ಕೊಳಕ್ ಹೋರಾಡ್ತಿರೋನು. ಸತ್ಯದ ಸಮಾಧಿ ಮೇಲೆ ಸುಳ್ಳು ಸಂಸಾರ ಮಾಡೋರ್ನ ಹೇಡಿಗಳು ಅಂತ. ಇನ್ನು ಏನ್ ಮುಖ ನೋಡ್ತಿದ್ದೀರಾ? ಹೆತ್ತವ್ರನ್ನ ಹೀಯಾಡ್ಸೋಕ್ ನಿಂತಿರೋ ಹಡಬೆ ನಾಯಿಗೆ ಈ ಮನೇಲಿ ಏನ್ ಕೆಲ್ಸ? ಹೊರಗಟ್ಟಿ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಸುಳ್ಳನ್ ತಲೆ ಮೇಲೆ ಹೊತ್ಕೊಂಡು ಸತ್ಯನ್ ಕಾಲ ತುಳಿಯೋದ್ ನ್ಯಾಯ ಅಲ್ಲ ಅಪ್ಪಾಜಿ. ಹಾಗೆ ಹೆತ್ತೋರ್ ಎದೆಗೋದಿಯೋ ಮಕ್ಕಳ ಮನೇಲಿ ಇಟ್ಕೊಳ್ಳೋದು ನ್ಯಾಯ ಅಲ್ಲಮ್ಮ. ಅಂದ್ರೆ ನೀವ್ ಈ ಕೊಲೆಗ್ ಸಾಕ್ಷಾತ್ ನಿಲ್ಲೋಲ್ವಾ? ನಾನು ಬದುಕಿರೋದು ಬೀದಿಲ್ ನಡೆಯೋ ಕೊಲೆಗಳಿಗೆಲ್ಲ ಸಾಕ್ಷಿ ಹೇಳೋಕಲ್ಲಮ್ಮ. ನನ್ನ ಹೆಂಡತಿ ಮಕ್ಕಳನ್ನ, ನನ್ನ ಮಾನ ಮರ್ಯಾದೆನ ಕಾಪಾಡೋಕ್ಕೋಸ್ಕರ. ನೋಡಯ್ಯ, ನೀನ್ ಬೇಕಾದ್ರೆ ಜನಸೇವೆ ಮಾಡು, ಪಾರ್ಟಿ ಕಟ್ ಹೋರಾಡು, ದೇಶನೇ ಬೇಕಾದ್ರೆ ಆಡು. ಆದ್ರೆ ನಮ್ಮನ್ ಮಾತ್ರ ನಮ್ಮ ಪಾಡು ಬದುಕೋಗ್ ಬಿಟ್ಬಿಡಯ್ಯ. ನಿಮ್ಮ ಸ್ವಂತ ಮಗನ ಕೊಲೆ ಆಗಿದ್ದಿದ್ರೆ ಹೀಗೆ ಸಾಕ್ಷಿ ಹೇಳೋಕ್ ಹಿಂಜರಿತಿದ್ರ? ಈ ಕೊಲೆ ಆಗಿದ್ದು ಯಾರು ಅನ್ಕೊಂಡಿದ್ಯಾ? ನಿನ್ ಸ್ನೇಹಿತ ಅಲ್ಲ, ನನ್ನ ಸ್ವಂತ ಮಗ.
ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.